ಈ ದೇಶದಲ್ಲಿ IPL ಹವಾ ಬಾಳಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರತಿ ಪಂದ್ಯ ನಡೆಯುವಾಗಲೂ ಲಕ್ಷೋಪಲಕ್ಷಣ ಕ್ರೀಡಾಂಗಣದಲ್ಲಿ ಒಂದು ಶಬ್ದ ಕೇಳ್ತದೆ. ಏನಪ್ಪಾ ಅಂತಂದ್ರೆ RCB 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 ಅಂತೇಳಿ. ಅದೇ ರೀತಿ ಅಭಿಮಾನಿಗಳಿಗಾಗಿ ಅಭಿಮಾನಿಗೋಸ್ಕರ ಈ ಯಡಿಯೂರಪ್ಪನವರ ಈ ಸಮಾವೇಶದಲ್ಲಿ ಒಂದು ಧ್ವನಿ ಕೇಳಿಸ್ಬೇಕು. ಅಲ್ಲಿ ಹೆಂಗ RCB ಅಂತದ, ಇಲ್ಲೇನ್ ಕೇಳಿಸ್ಬೇಕು? BSY BSY BSY. ಎಲ್ಲರೂ ಎದ್ದು ನಿಂತ್ಕೊಂಡು ಜೋರ ಹೇಳಿ, ಎಲ್ಲರೂ ಎದ್ದೇಳಿ. BSY 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 BSY. ಕುಳಿತುಕೊಳ್ಳಿ. ಈ ಚಿನ್ಮೂಲಾದ್ರಿಯ ಕ್ಷೇತ್ರಕ್ಕೂ ಈ ಯಡಿಯೂರಪ್ಪನವರ ಈ ಸಮಾವೇಶಕ್ಕೂ ಬಹಳಷ್ಟು ಅವಿನಾಭಾವ ಸಂಬಂಧ ಇದೆ. ಚಿನ್ಮೂಲಾದ್ರಿ ಅಂದ್ರೆ ಚಿತ್ರದುರ್ಗ. ಚಿತ್ರದುರ್ಗ ಅಂದ ತಕ್ಷಣನೇ ನಮ್ಗೆ ನೆನಪಾಗೋದು ಕಲ್ಲಿನ ಕೋಟೆ, ಅದರ ಆಚೆ ಶೂನ್ಯಪೀಠ. ಆ ಶೂನ್ಯಪೀಠದ ಸಂಸ್ಥಾಪಕರು ವಿಶ್ವಗುರು ಬಸವಣ್ಣ, ಮೊದಲ ಅಧ್ಯಕ್ಷರು ಅಲ್ಲಮ ಪ್ರಭುದೇವರು. ಕಲ್ಯಾಣ ಕ್ರಾಂತಿ ಆದ ನಂತರ 4 ಶತಮಾನಗಳ ಕಾಲ ಬಸವನ ಶಬ್ದ ನಿಶಬ್ದವಾಗಿತ್ತು. ಅಂತಹ ಸಂದರ್ಭದಲ್ಲಿ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಂತೆ ಬಂದವರು ಯಡಿಯೂರ ಸಿದ್ದಲಿಂಗೇಶ್ವರರು. 101 ವಿರಕ್ತರನ್ನ ಕಟ್ಟಿಕೊಂಡು ನಾಡಿನ ತುಂಬೆಲ್ಲ ಪ್ರಥಮಂತು ಬಸವಣ್ಣ, ದ್ವಿತೀಯಂತು ಲಿಂಗವು, ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ, ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗ ಅಂತ ಹೇಳಿ ಬಸವ ತತ್ವದ ಬೀಜಗಳನ್ನ ಬಿತ್ತಿದ್ರು. ಆಮೇಲೆ ಬೋಳ ಬಸವರನ್ನ ಅಧ್ಯಕ್ಷ ಮಾಡಿಕೊಂಡು ಯಡಿಯೂರಿನಲ್ಲಿ ಲಿಂಗೈಕ್ಯರಾದ್ರು. ಆ ಯಡಿಯೂರ ಸಿದ್ದಲಿಂಗೇಶ್ವರಿಗೆ ಯಡಿಯೂರೇಶ, ಸಿದ್ದಲಿಂಗೇಶ ಆ ಅಭಿಧಾನವನ್ನು ಇಟ್ಟುಕೊಂಡಂತಹ ಬೂಕನಕೆರೆಯ ಸಿದ್ದಲಿಂಗಪ್ಪನ ಸುಪುತ್ರವೇ ನಮ್ಮ ಯಡಿಯೂರಪ್ಪ. 100 ಜನ ಮಂಡ್ಯದಲ್ಲಿ ಹುಟ್ಟಿ ಶಿಕಾರಿಪುರದಲ್ಲಿ ಶಿಕಾರಿ ಹೊರಟು ಪುರಸಭೆಯಿಂದ ಸೈಕಲ್ ಮೇಲೆ ಸಂಚಾರವನ್ನ ಮಾಡ್ತಾ, ಹೇಗೆ ಅವತ್ತು ಯಡಿಯೂರು ಸಿದ್ದ 101 ವಿರಕ್ತ ಕಟ್ಟಿಕೊಂಡ್ರು, ಹಂಗೆ ಯಡಿಯೂರಪ್ಪ ಏನ್ ಮಾಡಿದ್ರು ಅಂತಂದ್ರೆ ಅನಂತ್ ಕುಮಾರ್, BB ಶಿವಪ್ಪ, VS ಆಚಾರ್ಯರು, DH ಶಂಕರಮೂರ್ತಿ, ಈಶ್ವರಪ್ಪ, ಹೀಗೆ 106 ಜನ ಕಟ್ಟಿಕೊಂಡು ಲಕ್ಷಾಂತರ ಕಾರ್ಯಗಳು ಕಟ್ಟಿಕೊಂಡು ಈ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಮಲದ ಬೀಜಗಳನ್ನ ಬಿತ್ತಿದ್ರು. ಕಮಲದ ಹೂವನ್ನ ಅರಳಿಸಿರುವಂತಹ ಕೀರ್ತಿ ಇವತ್ತು ಯಾರಾದ್ರೂ ಸಲ್ತಾ ಇದ್ರೆ, ಅಮಿತ್ ಶಾ ಅವರು ಬರ್ತಾ ಇದ್ರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಅಂದಾಗ ಕಳೆದ 25 ವರ್ಷದಲ್ಲಿ ನಾವು ನೋಡಿದ್ದು 3 ಹೆಸರು. ಗೌಡ ಅಂದಾಗ ನಮಗೆ ನೆನಪಾಗೋದು HD ದೇವೇಗೌಡರು. ಅಯ್ಯ ಅಂದಾಗ ನೆನಪಾಗೋದು ಸಿದ್ದರಾಮಯ್ಯನವರು. ಅಪ್ಪ ಅಂದಾಗ ನೆನಪಾಗೋರು ನಮ್ಮ ಯಡಿಯೂರಪ್ಪ. ಇವ್ರು ಯಾರು ಏಕಾಏಕಿ ರಾತ್ರಿ ನಾಯಕರಾಗಲಿಲ್ಲ. ಯಾರು ನಾಯಕ? ಹಿಂಬಾಲಕರ ಸೃಷ್ಟಿ ಮಾಡುವವನಲ್ಲ, ಹಿಂಬಾಲಕರನ್ನ ನಾಯಕ ಮಾಡುವವನು ನಾಯಕ, ಜನನಾಯಕ ಯಡಿಯೂರಪ್ಪ. ನಿಮ್ಮ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಹೇಳಿ ದಾಸರೇ ಹೇಳಿದ್ರು. ಹಾಗೆ ಯಡಿಯೂರಪ್ಪರ ನಾಮದ ಬಲದಿಂದ ಶಾಸಕರಾದ್ರು, ಸಚಿವರಾದ್ರು. ಯಡಿಯೂರಪ್ಪ ನಾಮದ ಬಲದಿಂದ ವೇದಿಕೆ ಮೇಲೆ ನಮ್ಮ ಬೊಮ್ಮಾಯಿ ಅಂತವರು, ನಮ್ಮ ಸದಾನಂದ ಗೌಡರು, ನಮ್ಮ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಯಡಿಯೂರಪ್ಪನವರು 50 ವರ್ಷಗಳ ಕಾಲ ನಾಡಿನ ಎಲ್ಲ ಜಾತಿ ಮತ ಪಂಥಗಳಿಲ್ಲದೆ ಅನ್ನ ಅಕ್ಷರ ಆಶ್ರಯವನ್ನು ಕೊಡ್ತಾ ಮಠಗಳಿಗೆ ಧಾರಾಳವಾಗಿ ಅನುದಾನವನ್ನು ಕೊಟ್ಟು ಆ ಮಠಗಳನ್ನು ಪುನಶ್ಚೇತನ ಮಾಡಿರುವಂತಹ ಕೀರ್ತಿ ಇವತ್ತು BS ಯಡಿಯೂರಪ್ಪನವರು ಸಲ್ತದೆ. ಆ ಹಿನ್ನೆಲೆಯಲ್ಲಿ ಆ BS ಯಡಿಯೂರಪ್ಪನವರಿಗೆ ಬಸವಾದಿ ಶಿವಶರಣರು, ಯಡಿಯೂರ ಸಿದ್ದಲಿಂಗೇಶ್ವರು, ನಾಡಿನ ಸಮಸ್ತ ಮಠ ಪೀಠಗಳ ಪೀಠಾಧ್ಯಕ್ಷರ ಆಶೀರ್ವಾದ ಸದಾಕಾಲ ಇರಲಿ. ಅವರ ಜೀವನ ಇನ್ನೂ ಅದ್ಭುತವಾಗಿ ಬೆಳೆಯಲಿ ಅಂತ ಹೇಳ್ತಾ, ಬುದ್ಧನನ್ನ ಜನ ಬಿಡ್ಲಿಲ್ಲ, ಬಸವಣ್ಣನ ಜನ ಬಿಟ್ಟಿಲ್ಲ,
ಅಂಬೇಡ್ಕರ್ನ ಬಿಡ್ಲಿಲ್ಲ, ಗಾಂಧಿಯನ್ನ ಬಿಡ್ಲಿಲ್ಲ, ನರೇಂದ್ರ ಮೋದಿಜನ್ನೂ ಜನ ಟೀಕಿಸೋದನ್ನ ಬಿಡ್ಲಿಲ್ಲ, ಯಡಿಯೂರಪ್ಪನೂ ಬಿಟ್ಟಿಲ್ಲ, ನಮ್ಮನ್ನೂ ಬಿಟ್ಟಿಲ್ಲ, ಮುಂದೆ ನಿಮ್ಮನ್ನೂ ಬಿಡೋದಿಲ್ಲ. ಯಾರ್ಯಾರು ನಾಯಕರಾಗಿ ಜಗತ್ತಿಗೆ ಒಳ್ಳೇದು ಮಾಡ್ತಾರೋ ಅವ್ರು ಯಾರನ್ನೂ ಜನ ಬಿಡೋದಿಲ್ಲ. ಆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರಿಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಡ್ಲಿ ಅಂತ ಹಾರೈಸ್ತಾ ನಮ್ಮ ಮಾತು ವಿರಾಮ ಕೊಡ್ತೇವೆ. ಎಲ್ಲರಿಗೂ ಶರಣು. ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಬಂಧುಗಳೇ, ಇದೀಗ ಮಾಹಿತಿ ಬಂದಿದೆ. ಸನ್ಮಾನ್ಯ ಕೇಂದ್ರ ಗೃಹ ಸಚಿವರಾದ ಶ್ರೀ ಅಮಿತ್ ಶಾ ಅವರು ಶೀಘ್ರದಲ್ಲಿ ಸುಮಾರು 10-15 ನಿಮಿಷಗಳಲ್ಲಿ ಇಲ್ಲಿಗೆ ಆಗಮಿಸಲಿದ್ದಾರೆ. ನಿಮ್ಮ ಜೋರಾದ ಕರ್ತಾಡನ್ನ ಹೆಲಿಕಾಪ್ಟರ್ನಲ್ಲಿ ಆಗಮಿಸುತ್ತಿರುವಂತಹ ಅಮಿತ್ ಶಾ ಅವರಿಗೆ ಕೇಳಿಸ್ಬೇಕು. ಬರಲಿ ಜೋರಾದ ಚಪ್ಪಾಳೆ ಒಂದ್ಸಲ. ಓಕೆ. ಇನ್ನು ಭಾಲ್ಕಿ ಹಿರೇಮಠದ